ಅಮ್ಮ ಶ್ರೇಷ್ಠ ಆಂಟಿ ಫೋನ್ ಮಾಡ್ತಿದ್ದಾರೆ. ಶ್ರೇಷ್ಠ ಫೋನ್ ಮಾಡ್ತಿದ್ದಾಳ? ಯಾಕೆ ಗೊತ್ತಿಲ್ಲ ಅಮ್ಮ. ಮೋಸ್ಟ್ಲಿ ನಾನು ಅವ್ರನ್ನ ಬಿಟ್ಟು ಬಂದಲ್ಲ, ಅದೇ ಕೋಪದಿಂದ ಮಾಡ್ತಿರ್ಬೋದು. ಒಂದ್ ಕೆಲ್ಸ ಮಾಡು ಬಂಗಾರಿ, ಈಗ ಅವಳು ಫೋನ್ ಎತ್ಬೇಡ. ಕಟ್ಟಾದ್ಮೇಲೆ ಫಸ್ಟ್ ಪಪ್ಪಂಗ್ ಫೋನ್ ಮಾಡು. ಪಪ್ಪಂಗ್ ಫೋನ್ ಮಾಡಿ ಕಾಲಲ್ಲಿ ಇಟ್ಕೋ. ಹಾಗೆ ಶ್ರೇಷ್ಠಂಗ್ ಫೋನ್ ಮಾಡು. ಪಪ್ಪ ಕಾನ್ಫರೆನ್ಸ್ ಕಾಲಲ್ಲಿ ಇರೋದು ಯಾವುದೇ ಕಾರಣಕ್ಕೂ ಶ್ರೇಷ್ಠಂಗ್ ಗೊತ್ತಾಗೋದು ಬೇಡ. ಎಸ್ ಅಮ್ಮ, ಇವಾಗ್ಲೇ ಮಾಡ್ತೀನಿ. ಮಾವ, ಬನ್ನಿ 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 ಬನ್ನಿ. ಕವಾನ್ ಬನ್ನಿ. ಕಾಮತ್ತವ್ರೆ ಹೇಗಿದ್ದೀರಿ? ಮೊದ್ಲು ಕೂತ್ಕೊಳ್ರಮ್ಮ, ನೀವು ಕೂತ್ಕೊಳ್ಳಿ. ನಾನು ಗುಂಡಾಗಿದ್ದೀನಿ, ನೀವ್ ಆಗಿದ್ದೀರಾ? ಚೆನ್ನಾಗಿದ್ದೀನಿ. ತಾವಾರಮ್ಮನ ಏನಯ್ಯ ಗುಂಡಣ್ಣ ಹೆಂಗಿದ್ಯಾ? ಬ್ರೋ ತಾತ, ನನ್ನೆಲ್ಲ ಗುಂಡನಂತ ಕರೆಯಂಗಿಲ್ಲ, ಬೇಕಿದ್ರೆ ಅಮ್ಮನ್ ಕೇಳಿ. ಹೌದು ಮಾವ, ಆರ್ಡರ್ ಪಾಸ್ ಆಗಿದೆ. ಇನ್ಮೇಲೆ ಅವನನ್ನ ತನ್ಮಯ ಅಂತಾನೆ ಕರಿಬೇಕು. ತಪ್ಪಾಯ್ತಪ್ಪ ಗುಂಡಣ್ಣ, ಸಾರಿ. ಹೇಗಿದ್ದೀರಾ ತನ್ಮಯ್ಯನವ್ರೆ? ಹೇಗಿದ್ಯಾ ಜೂನಿಯರ್ ಭಾಗ್ಯ? ಸೂಪರ್ ಆಗಿದೀವಿ. ಅರೇ ಯಾವಾಗ ಬಂದ್ರಿ ನೀವೆಲ್ಲ? ನೀವೆಲ್ಲ ಬಂದಿರೋದು ಪೂಜಾಂಗ್ ಗೊತ್ತಿಲ್ಲ ಅನ್ಸುತ್ತೆ, ಇಲ್ಲಾಂದ್ರೆ ಓಡ್ಕೊಂಡ್ ಬಂದಿರೋಳು. ಪೂಜಾ ಪೂಜಾ ಯಾರು ಬಂದಿದ್ದಾರೆ ನೋಡು. ಅಕ್ಕ, ನಿಧಾನ. ನಾನ್ ಆರಾಮಾಗಿದ್ದೀನಿ ಬಿಡಿ. ಹೌದು, ನೋಡಿದ್ರ ಮಾವ, ಹುಷಾರಾಗ್ತಿದ್ದ ಹಾಗೆ ಶುರು ಮಾಡ್ಕೊಂಡ್ಬಿಟ್ಲು. ಅತ್ತೆ, ನನ್ ಕೈಯಲ್ಲಿ ಇದನ್ನೆಲ್ಲ ನೋಡಕ್ ಆಗ್ತಿಲ್ಲ. ಇವ್ರಿಗೆಲ್ಲ ಮಾಡಕ್ ಬರೋ ಕೆಲ್ಸ ಅಲ್ವಾ? ಬರೀ ಡ್ರಾಮಾ ಮಾಡ್ಕೊಂಡಿರ್ತಾರೆ. ಚಾನ್ಸ್ ಸಿಕ್ಕಿದ್ರೆ ಸಾಕು ಬಂದ್ಬಿಡ್ತಾರೆ. ಕನಿಕಾ, ಈಗ ನೀನ್ ರಿಯಾಕ್ಟ್ ಮಾಡಿದ್ರೆ ನಿನ್ಗೆ ಪ್ರಾಬ್ಲಮ್ ಆಗೋದು. ಅಣ್ಣ ಪಕ್ಕ ಅವ್ರಿಗೆ ಸಪೋರ್ಟ್ ಮಾಡೋದು, ನಿನ್ಗೆ ಅವಮಾನ ಆಗುತ್ತೆ. ಸೊ ಪ್ಲೀಸ್ ಕಾಮ್ ಡೌನ್. ಓಹ್, ನೀವೆಲ್ಲ ಯಾವಾಗ ಬಂದ್ರಿ? ನಾವ್ ಅವಾಗ್ಲೇ ಬಂದ್ವಿ, ನೀವು ಬರೋದ್ ಲೇಟ್ ಆಯ್ತು. ಓ ಹೌದಾ, ಸೂಪರ್. ಅತ್ತೆ, ವಾರಿಜನ್ಗೆ ಕಾಫಿ ಕೊಡಕ್ ಹೇಳಿಲ್ವಾ? ಅಯ್ಯೋ ಮತ್ತೆ ಅದಿ, ಇವಾಗ ಹೇಳ್ತೀನಿ. ಏನತ್ತೆ, ಮನೆಗೆ ಗೆಸ್ಟ್ ಬಂದಿದ್ದಾರೆ, ನೀವು ಏನು ಕೊಡದೆ ಹಾಗೆ ಇದ್ದೀರಲ್ಲ. ನಾವೇನಾದ್ರೂ ಭಾಗ್ಯ ಅವ್ರ ಮನೆಗೆ ಹೋಗಿದ್ರೆ ಇಷ್ಟೊತ್ತಿಗೆ ಬೀಗರು ಊಟನೇ ಬಡ್ಸ್ಬಿಟ್ಟಿರೋರು. ಅಯ್ಯೋ ಆದಿಯವ್ರೆ, ಹಾಗೆಲ್ಲ ಏನೂ ಇಲ್ಲ. ಕಾಫಿ ಎಲ್ಲ ಏನು ಬೇಡ. ನಿನಗ್ ಬೇಡ ಅಂತ ನನಗ್ ಬೇಕಮ್ಮ. ಭಾಗ್ಯ, ನಿನ್ನ ಕೈ ಯಾರ ಕಾಫಿ ಮಾಡಮ್ಮ. ಆ ಕಾಫಿನ ಕುಡಿಬೇಕು ಅಂತ ನನಗನ್ನಿಸ್ತಾ ಇದೆ. ಇದೇನ್ ಮಾವ ಇದು, ಮಾಡ್ಕೊಡ್ತೀಯಾ ಅಂತ ಕೇಳ್ತಿದ್ದೀರಲ್ಲ, ಖಂಡಿತ ಮಾಡ್ಕೊಡ್ತೀನಿ. ಭಾಗ್ಯವ್ರೆ, ಅವ್ರಿಗೆ ಮಾತ್ರ ಅಲ್ಲ, ನೀವ್ ಎಲ್ರಿಗೂ ಸೇರಿಸಿ ಕಾಫಿ ಮಾಡಿ. ನಿಮ್ ಕೈ ಕಾಫಿ ಅಂತಂದ್ರೆ ಅಮೃತ ಇದ್ದಂಗಿರುತ್ತೆ. ಅಪ್ಪ, ನನ್ನ ಫ್ರೆಂಡು ಭಾಗ್ಯನ ಹತ್ರ ಆರಾಮಾಗಿ ಮಾತಾಡ್ತಾ ಇದ್ದಾನೆ, ಮೊದ್ಲಿನ ತರ. ಅದೇ ನನಗೆ ಖುಷಿ. ಇಷ್ಟು ಸಾಕಪ್ಪ ದೇವ್ರೆ. ಚಿಕ್ಕಿ, ಒಂದ್ ನಿಮಿಷ ಬಂದೆ. ಅಲ್ಲ, ಈ ಈಜಿಪ್ಟ್ ತನ್ವಿಗ್ ಏನಾಗಿದೆ? ಅವಾಗ್ಲಿಂದ ಕಾಲ್ ಮಾಡ್ತಿದ್ದೀನಿ, ರಿಸೀವ್ ಮಾಡಕ್ ಸಾಯ್ತಾ ಇದ್ದಾಳೆ. ಅವಾಗ್ಲಿಂದ ಕಾಲ್ ಮಾಡ್ತಿದ್ದೀನಿ, ಡಿಸ್ಕನೆಕ್ಟ್ ಮಾಡ್ತಾನೆ ಇದ್ದಾಳೆ. ನನ್ ಬಗ್ಗೆನೇ ತಾಂಡವ್ ಹಾಕೋತಾಳ. ನಾನೇ ಸರಿಗಿಲ್ಲ ಅಂತ ತಾಂಡವ್ ಹೇಳ್ತಾಳ. ಇದೆ ಅವಳಿಗೆ.
ಏಯ್, ಏನೇ ಬಂದಿರೋದು ನಿನ್ಗೆ? ಅವಾಗ್ಲಿಂದ ಕಾಲ್ ಮಾಡ್ತಿದ್ದೀನಿ, ರಿಸೀವ್ ಆಗಲ್ವಾ? ಸಾರಿ ಆಂಟಿ, ಬ್ಯುಸಿ ಇದ್ದೆ. ಓಹೋ, ದೊಡ್ಡ ಕಂಪನಿ ಸಿಇಒ ಇವಳು, 24 ಗಂಟೆ ಫೋನಲ್ಲೇ ಸಾಯ್ತಿರ್ತ್ಯಾ? ಫೋನ್ ಎತ್ತಕ್ಕೇನೆ ದಾಡಿ ನಿನ್ಗೆ? ಈ ಇಡಿಯಟ್, ನಾನು ತಾಂಡ ಚೆನ್ನಾಗಿದ್ವಿ ತಾನೆ, ನಮ್ಮಿಬ್ರು ಮಧ್ಯದಲ್ಲಿ ಯಾಕೆ ಉಳಿಯಿದ್ದೆ? ನಿಮ್ಮಮ್ಮ ನಿನ್ನ ದೂರ ಮಾಡಿದಾಗ ನಾನ್ ಬೇಕಿತ್ತು, ಇವಾಗ ನನ್ ವಿರುದ್ಧನೇ ಹಚ್ಕೊಡ್ತಿದ್ಯಾ? ನಮ್ಮನೇಲೆ ಇದ್ದು ನಮ್ಮನೇಲೆ ಬಿಟ್ಟಿ ಕೂಳ್ ತಿಂದು ನನ್ ಬಗ್ಗೆನೆ ತಾಂಡ ಹತ್ರ ಹಾಕೊಡ್ತಿದ್ಯಾ? ನಿನ್ನ ಇಷ್ಟು ದಿನ ನಮ್ಮನೇಲಿ ಇಟ್ಕೊಂಡಿದ್ಕೆ ಸರಿಯಾಗಿ ಮಾಡ್ದೆ. ನನ್ ಕೈ ಸಿಗು, ನಿನ್ನ ಮಾಡ್ತೀನಿ. ಹೌದಾ ಶ್ರೇಷ್ಠ? ತನ್ವಿ, ನಿನಗೆ ಫೋನ್ ಇಡು, ನಾನೆಲ್ಲ ನೋಡ್ಕೋತೀನಿ. ಅಮ್ಮ, ಶ್ರೇಷ್ಠ ಆಂಟಿ ಫೋನ್ ಮಾಡ್ತಿದ್ದಾರೆ. ಶ್ರೇಷ್ಠ ಫೋನ್ ಮಾಡ್ತಿದ್ದಾಳ? ಯಾಕೆ? ಗೊತ್ತಿಲ್ಲ ಅಮ್ಮ, ಮೋಸ್ಟ್ಲಿ ನಾನು ಅವ್ರನ್ನ ಬಿಟ್ಟು ಬಂದಲ್ಲ, ಅದೇ ಕೋಪದಿಂದ ಮಾಡ್ತಿರ್ಬೋದು. ಒಂದ್ ಕೆಲ್ಸ ಮಾಡು ಬಂಗಾರಿ, ಈಗ ಅವಳು ಫೋನ್ ಎತ್ಬೇಡ. ಕಟ್ಟಾದ್ಮೇಲೆ ಫಸ್ಟ್ ಪಪ್ಪಂಗ್ ಫೋನ್ ಮಾಡು. ಪಪ್ಪಂಗ್ ಫೋನ್ ಮಾಡಿ ಕಾಲಲ್ಲಿ ಇಟ್ಕೋ. ಹಾಗೆ ಶ್ರೇಷ್ಠಂಗ್ ಫೋನ್ ಮಾಡು. ಪಪ್ಪ ಕಾನ್ಫರೆನ್ಸ್ ಕಾಲಲ್ಲಿ ಇರೋದು ಯಾವುದೇ ಕಾರಣಕ್ಕೂ ಶ್ರೇಷ್ಠಂಗ್ ಗೊತ್ತಾಗೋದು ಬೇಡ. ಎಸ್ ಅಮ್ಮ, ಇವಾಗ್ಲೇ ಮಾಡ್ತೀನಿ. ಅಮ್ಮ, ಚಿಕ್ಕಪ್ಪ ನೋಡು ಎಷ್ಟು ಎಂಜಾಯ್ ಮಾಡ್ಕೊಂಡು ಕಾಫಿ ಕುಡಿತಿದ್ದಾರೆ. ಪಾಪ, ಚಿಕ್ಕಿ ಮಾಡೋ ಕಾಫಿನ ದಿನ ಕುಡ್ದು ಕುಡ್ದು ನಾಲ್ಗೆ ಕೆಟ್ಟೋಗಿರ್ಬೇಕು. ಅದಕ್ಕೆ ನೀನ್ ಮಾಡಿರೋ ಕಾಫಿನ ಎಂಜಾಯ್ ಮಾಡ್ಕೊಂಡು ಕುಡಿತಿದ್ದಾರೆ. ನನ್ನ ಆಡ್ಕೊಳ್ತೀಯ ನೀನು? ಮಾಡ್ತೀನಿ ನಿಂಗೆ. ಅಮ್ಮ ಇದಿಟ್ಕೊ. ಚಿಕ್ಕಿ ನನ್ನ ಆಡ್ಕೊಳ್ತೀಯ? ಅತ್ತೆ, ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಅತ್ತೆ, ಏನಾಯ್ತು? ಮೊನ್ನೆ ಆಗಿರೋ ವಿಷಯ ನೆನ್ಸ್ಕೊಂಡ್ರೆ ನಂಗೆ ಈಗ್ಲೂ ಭಯ ಆಗುತ್ತೆ. ನಮ್ ಪೂಜಾನ ಈ ರೀತಿ ನೋಡಕ್ಕೆ ನನ್ನಿಂದ ಆಗಲ್ಲ. ಪ್ಲೀಸ್, ಮತ್ತೆ ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ಅಳ್ಬೇಡಿ, ನನಗೂ ಬೇಜಾರಾಗುತ್ತೆ. ಅಮ್ಮ ಪ್ಲೀಸ್, ಅಳದ್ನ ನಿಲ್ಲಿಸ್ತ್ಯಾ? ಕಿಶನ್, ನೀನು ಕೂಡ. ನೀವ್ ಅಳದನ್ನ ನೋಡಿ ನೋಡಿ ಸಾಕಾಗ. ಅಮ್ಮ, ನಾನು ಆರಾಮಾಗಿ ಇದ್ದೀನಮ್ಮ. ಹೌದಮ್ಮ, ನೀವು ಅಳೋದು ಶುರು ಮಾಡಿದ್ರೆ ಪೂಜಾನು ಅಳೋದು ಶುರು ಮಾಡ್ತಾಳೆ. ಅಯ್ಯೋ ಇಲ್ಲ ಮಾವ, ನಾನ್ ಯಾವ್ದೇ ಕಾರಣಕ್ಕೂ ಅಳಲ್ಲ. ಗುಡ್, ನನ್ನ ಸೊಸೆ ಅಂದ್ರೆ ಹೀಗಿರ್ಬೇಕು. ಅಲ್ಲ, ಏನ್ ಎಲ್ರು ಹೀಗ್ ಕೂತಿದ್ದೀರಾ? ನನ್ಗೊಳ್ಳೆ ಸೂತ್ಕುದ್ ಮನೆ ತರ ಫೀಲ್ ಆಗ್ತಿದ್ಯಪ್ಪ.
ಎಲ್ಲ ನಗ್ತಾ ಇರಿ. ಅಪ್ಪ ನೀವು ಪೂಜಾ ಆಡ್ತಾ ಇರೋದು ನೋಡಿದ್ರೆ ಪೂಜಾ ಹಾಸ್ಪಿಟಲ್ ಇಂದ ಬಂದಂಗಿಲ್ಲ, ಯಾವ್ದೋ ಟ್ರಿಪ್ ಮುಗಿಸ್ಕೊಂಡ್ ಬಂದಂಗಿದೆ. ಓ ಹೌದಲ್ವಾ ಬಾವ, ನಾವು ಟ್ರಿಪ್ ಹೋಗೋದು ಅಂತ ಇತ್ತಲ್ವಾ? ಪೂಜಾ ಈಗ ಮತ್ ಹೊಸದೇನೋ ಶುರು ಮಾಡ್ಬೇಡ ನೀನು. ಅಕ್ಕ ಹೊಸದೇನಲ್ಲ ಅಕ್ಕ, ಹಳೆ ಪ್ಲಾನ್ ತಾನೇ ಇದು. ಬಾವ ನಾಳೆನೆ ಎಲ್ರು ಟ್ರಿಪ್ ಹೋಗೋಣ. ಬಾಯ್ ಮುಚ್ಕೊಂಡು ಕೂತ್ಕೊಳ್ಳೆ. ಏನೇ ಆಗಿದೆ ನಿಂಗೆ? ಅಲ್ಲ ಇವಾಗ ತಾನೇ ಹುಷಾರಾಗಿ ಬಂದಿದ್ಯಾ. ಟ್ರಿಪ್ ಅಂತ ಟ್ರಿಪ್ ಸುಮ್ನಿದ್ರೆ ಸರಿ, ಇಲ್ಲಾಂದ್ರೆ ಬಾರ್ತೀನಿ ನೋಡು. ಪೂಜಾ, ಹೌದು, ಅತ್ತೆ ಹೇಳ್ತಿರೋದು ಸರಿಯಾಗೇ ಇದೆ. ಹೋಗೋಣ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗೋಣ. ಕಿಶನ್, ಏನಿದು ಎರಡೆರಡು ನೀವೇ ಮಾತಾಡ್ತೀಯಲ್ಲ? ಹೋಗೋಣ ಅಂದ್ರೆ ಹೋಗೋಣ ಅಂತೀಯ, ಬೇಡ ಅಂದ್ರೆ ಬೇಡ ಅಂತೀಯ. ಇಲ್ಲಪ್ಪ ಎರಡು ಡಿಸಿಷನ್ ಅಲ್ಲ, ಒಂದೇ ಡಿಸಿಷನ್. ನಾಳೆ ಟ್ರಿಪ್ ಹೋಗೋಣ ಅಷ್ಟೇ. ಕಿಶನ್, ಇಂಥ ಪರಿಸ್ಥಿತಿಲಿ ಹೋಗೋದು ಸರಿ ಇರಲ್ಲ. ಆದಿಯವರೇ, ನೀವಾದ್ರೂ ಹೇಳ್ಬಾರ್ದಾ? ಮಾವ ಪ್ಲೀಸ್ ಮಾವ, ನೀವಾದ್ರೂ ಹೇಳಿ. ನನ್ಗಂತೂ ಹಾಸ್ಪಿಟಲ್ ಅಲ್ಲಿ 4 ಗೋಡೆ ಮಧ್ಯೆ ಇದ್ದು ತಲೆ ಎಲ್ಲ ಕೆಟ್ಟ ಹೋಗಿದೆ. ಹೊರಗಡೆ ಹೋಗ್ ಬಂದ್ರೆ ಸರಿ ಹೋಗುತ್ತೆ. ಪ್ಲೀಸ್ ಮಾವ. ಸರಿ ಅಮ್ಮ, ಆಯ್ತು, ಹೋಗ್ ಬನ್ನಿ. ಅಲ್ಲ ಮಾವ, ಅದು ನೋಡಮ್ಮ, ನನ್ನ ಸೊಸೆ ಹೊರಗಡೆ ಹೋಗೋದಕ್ಕೆ ಆಸೆ ಪಡ್ತಿದ್ದಾಳೆ. ನೀವೆಲ್ಲರೂ ಅವ್ರ ಜೊತೆ ಹೋಗ್ಲೇಬೇಕು. ಆದಿ, ಹೋಗೋದಕ್ಕೆ ಏನೇನ್ ಸಿದ್ಧ ಬೇಕೋ ಅದನ್ನೆಲ್ಲ ಮಾಡು. ಸರಿ ಅಪ್ಪ. ಅಲ್ಲ ಬೇಗ್ರೆ, ಅಜ್ಜಿ, ಬ್ರೋತತ ಯಾರು ಹೇಳಿ? ನಮ್ ಎಲ್ಲರಿಗಿಂತ ದೊಡ್ಡವರು. ದೊಡ್ಡವ್ರು ಹೇಳೋದಕ್ಕೆ ನಾವ್ ಯಾವತ್ತೂ ಇಲ್ಲ ಅನ್ಬಾರ್ದು. ಬ್ರೋತತ ಹೇಳೋದಲ್ಲ ಹೋಗಿ ಅಂತ, ಇವಾಗ ಹೋಗ್ಬೇಕಷ್ಟೇ. ನಾವು ಹೋಗಿಲ್ಲ ಅಂದ್ರೆ ಅವ್ರಿಗೆ ತುಂಬಾ ಬೇಜಾರಾಗತ್ತೆ ಅಲ್ವಾ ಬ್ರೋತತ? ಹೌದೌದು, ಎಲ್ರು ಹೋಗ್ಲೇಬೇಕು, ಇಲ್ಲ ನನಗ್ ಬೇಜಾರಾಗುತ್ತೆ. ನೋಡಮ್ಮ ಭಾಗ್ಯ, ನನಗ್ ಗೊತ್ತು ನಿನಗ್ ಸಮಾಧಾನ ಇಲ್ಲ ಅಂತ. ನೋಡಮ್ಮ, ಆದಿ ಎಲ್ಲ ಜವಾಬ್ದಾರಿನೂ ತಗೋತಾನೆ. ನಿಮ್ಮನ್ನ ಸೇಫ್ ಆಗಿ ಕರ್ಕೊಂಡು ಹೋಗಿ ಸೇಫ್ ಆಗಿ ಕರ್ಕೊಂಡು ಬರೋ ಜವಾಬ್ದಾರಿ ಅವನು.